ಲಡ್ಡು ಇಷ್ಟಪಡದೇ ಇರೋರು ಯಾರಿದ್ದಾರೆ ಹೇಳಿ. ನಮ್ಮ ಮನೆಯಲ್ಲೇ ಬೇಕ್ರಿ ಸ್ಟೈಲಲ್ಲಿ ಮಾಡಿದರೆ ಹೆಂಗಿರುತ್ತೆ, ಸೊ ಇವಾಗ ರೆಸಿಪಿ ತೋರಿಸ್ತೀನಿ ಬನ್ನಿ. ಇವಾಗ ಒಂದು ಪಾತ್ರೆಗೆ ಒಂದು 2 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೇ ಸರಿ ಜಾಸ್ತಿ ನೀರು ಹಾಕ್ಕೊಂಡು ನೀರು ಮಾಡಬೇಡಿ, ಗಟ್ಟಿನೂ ಇರಬಾರ್ದು. ನಾನು ತೋರಿಸ್ತೀನಿ ಆ ಕನ್ಸಿಸ್ಟೆನ್ಸಿ ಇಲ್ಲಿ ಇರಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಬನ್ನಿ. ನಾವು ಒಂದೇ ಸರಿ ನೀರು ಹಾಕ್ಕೊಂಡು ಕಲಿಸ್ತಿರ್ಬೇಕಾದ್ರೂ ಜಾಸ್ತಿ ಉಂಡೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಬರೋಣ. ನೋಡಿ, ಈ ಕನ್ಸಿಸ್ಟೆನ್ಸಿ ಹೇಳಿದ್ರೆ ಸಾಕು. ನಾವು ಒಂದು ಸ್ಪೂನಲ್ಲಿ ಎತ್ತಿ ಬಿಡಬೇಕಾದ್ರೆ ಮೇಲಿಂದ ಅದು ಒಂದೊಂದು ಡ್ರಾಪೇ ಬೀಳ್ತಿರ್ಬೇಕು. ಆ ಕನ್ಸಿಸ್ಟೆನ್ಸಿಲಿ ಇದ್ರೆ ಸಾಕು. ಇವಾಗ ಈ ಮಿಶ್ರಣನ ಬೂಂದಿ ಜಾಲರ ಉಪಯೋಗಿಸಿ ಬೂಂದಿ ಥರ ಕರ್ಕೊಳ್ಳೋಣ ಎಣ್ಣೆಯಲ್ಲಿ. ಬೂಂದಿ ಜಾಲರ ಇಲ್ಲದೇ ಇರೋರು ಈ ಥರ ಹಾಲಿನ ಪ್ಯಾಕೆಟ್ ಇರುತ್ತಲ್ವ, ಇದನ್ನು ಚೆನ್ನಾಗಿ 3 ಸತಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮೇಲೆ ಹಿಟ್ಟು ಹಾಕ್ಕೊಳ್ಳೋಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಒಂದು ಅರ್ಧದಷ್ಟು ತುಂಬಿಸ್ಕೊತಾ ಇದ್ದೀನಿ. ಇವಾಗ ಅರ್ಧ ತುಂಬಿದ ಮೇಲೆ ನೀವು ರಬ್ಬರ್ ಬ್ಯಾಂಡ್ ಆದರೂ ಹಾಕ್ಕೊಬೋದು, ಇಲ್ಲಾಂದರೆ ಕೈಯಲ್ಲೇ ಗಟ್ಟಿಯಾಗಿ ಇಟ್ಕೊಬೋದು. ಈ ಥರ ತಿರುಗಿಸಿ ಹಾಕ್ಕೊಳ್ಳಿ. ನೋಡಿ, ಮನೆಯಲ್ಲಿ ಎಷ್ಟು ಈಸಿಯಾಗಿ DIY ಥರ ಪೈಪಿಂಗ್ ಬ್ಯಾಗ್ ಇಲ್ಲದೇ ಸಣ್ಣ ಮೂತಿಚೂರು ಬೂಂದಿ ಮಾಡ್ಕೊಬೋದು ಅಂತ. ಇವಾಗ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಮೀಡಿಯಮಲ್ಲಿ ಕಾಯ್ದಿರೋ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮೇಲೆ ಸ್ವಲ್ಪ ಡಿಸ್ಟೆನ್ಸಿಂದ ಇಟ್ಕೊಂಡು ಇನ್ನು ಈ ಥರ ಅಲ್ಲಾಡ್ಸ್ಕೊತಾ ಬಂದರೆ ಸಣ್ಣ ಬೂಂದಿ ಬೀಳ್ತಾ ಇರುತ್ತೆ ಎಣ್ಣೆಗೆ. ಎಣ್ಣೆ ಎಷ್ಟು ಬಿಸಿ ಇರಬೇಕಂದ್ರೆ ನಾವು 1 ಡ್ರಾಪ್ ಅಷ್ಟು ಹಿಟ್ಟು ಬಿದ್ದಿದ ತಕ್ಷಣ ಅದು ಮೇಲಕ್ಕೆ ಬರಬೇಕು. ಅಷ್ಟು ಬಿಸಿ ಇದ್ದರೆ ಪರ್ಫೆಕ್ಟಾಗಿ ಬೂಂದಿ ರೆಡಿ ಆಗುತ್ತೆ. ಅಲ್ಲಿ ಎಷ್ಟು ಜಾಗ ಇರುತ್ತೋ ಎಣ್ಣೆಯಲ್ಲಿ ಅಷ್ಟು ಬೂಂದಿನ ಬ್ಯಾಟರ್ನ ಹಾಕ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಮೋತಿಚೂರ್ ಲಡ್ಡು ಬೂಂದಿಗಳು ಎಷ್ಟು ಸಣ್ಣದಾಗಿರುತ್ತಲ್ವ ಆ ಥರ ಸಣ್ಣದಾಗಿ ಬರುತ್ತೆ. ಇದೇ ಥರ ಪೂರ್ತಿ ಹಿಟ್ಟನ್ನು ಬೂಂದಿ ಥರ ಕರ್ಕೊತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಟು 1.5 ನಿಮಿಷದಿಂದ 2 ನಿಮಿಷದವರೆಗೂ ಫ್ರೈ ಮಾಡಿದರೆ ಸಾಕು. ಕ್ರಿಸ್ಪಿಯಾಗಿ ಬರುತ್ತೆ. ಸಣ್ಣದಾಗಿರುತ್ತಲ್ವ, ಬೇಗ ಕ್ರಿಸ್ಪಿ ಆಗುತ್ತೆ. ಇವಾಗ ಇದನ್ನ ತೆಕ್ಕೊಳ್ತಾ ಇದ್ದೀನಿ. ನೋಡಿ, ನಾರ್ಮಲ್ ಬೂಂದಿ ಜಾಲರ ಯೂಸ್ ಮಾಡಿದ್ರೂ ಇಷ್ಟು ಸಣ್ಣದಾಗಿ ಬರಲ್ಲ. ಮೋತಿಚೂರ್ ಲಡ್ಡುಗೆ ತುಂಬ ಸಣ್ಣದಾಗಿರೋದು ಬೇಕು. ಅದಕ್ಕೆ ಈ ಥರ ಟ್ರಿಕ್ ಯೂಸ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ನೋಡಿ, ನಂಗೆ 2 ಕಪ್ ಕಡಲೆ ಹಿಟ್ಟಿಂದ ಎಷ್ಟು ಬೂಂದಿ ಆಗಿದೆ ಅಂತ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ಇಷ್ಟು ಕ್ರಿಸ್ಪಿಯಾಗಿ ಬಂದ್ರೇ ಪರ್ಫೆಕ್ಟಾಗಿ ಬೂಂದಿ ಬರುತ್ತೆ. ಇವಾಗ ನಮಗೆ ಇಲ್ಲಿ ಶೇಪ್ಲೆಸ್ ಆಗಿದೆ, ಒಂದು ದೊಡ್ಡದಾಗೂ ಬಂದಿರುತ್ತೆ. ನಾವು ಹಾಕ್ತಿರ್ಬೇಕಾದ್ರೆ ಒಂದೇ ಶೇಪಲ್ಲಿ ಬರಲ್ಲ ಅಲ್ವಾ. ಸೊ ಇನ್ನು ಸಣ್ಣ ಜಾರಲ್ಲಿ ಒಂದೇ ಒಂದು ಪಲ್ಸ್ ಕೊಟ್ಟರೆ ಸಾಕು. 2 ಕೊಟ್ಟರು ತುಂಬ ಪೌಡರ್ ಆಗಿಬಿಡುತ್ತೆ. ಒಂದೇ ಒಂದು ಪಲ್ಸ್ ಕೊಡಿ ಸಾಕು. ಆವಾಗ ಎಲ್ಲನೂ ಒಂದೇ ಶೇಪಲ್ಲಿ ಬಂದಿರುತ್ತೆ. ಇವಾಗ ಮೋತಿಚೂರ್ ಲಡ್ಡುಗೆ ಬೂಂದಿ ರೆಡಿ ಆಗಿದೆ. ಇವಾಗ ಪಾಕ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೂ ಜಾಸ್ತಿ ನೀರು ಆಗಿಬಿಡುತ್ತೆ. ಮೋತಿಚೂರ್ ಲಡ್ಡು ಟೆಕ್ಸ್ಚರ್ ಚೇಂಜ್ ಆಗಿಬಿಡುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಅಷ್ಟು ತೊಗೊಂಡಿದ್ದೀನಿ. ಇವಾಗ ಸಕ್ಕರೆನ ಕರ್ಗಕ್ಕೆ ಬಿಡಬೇಕು. ಜಾಸ್ತಿ ಏನು ಪಾಕ ಆಗೋದು ಬೇಡ, ಸುಮ್ಮನೆ ಕರಗಿ ಒಂದು ಸ್ವಲ್ಪ ಗಟ್ಟಿ ಆದರೂ ಸಾಕು.
ನೋಡಿ ಇವಾಗ ಸಕ್ಕರೆ ಕರಗಿ ಒಂದು 2 ಕುದಿ ಬಂದಮೇಲೆ ಸ್ವಲ್ಪ ಕಲರ್ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಬೇಕಂದರೆ ಅರಿಶಿನ ಪುಡಿನೂ ಹಾಕ್ಕೋಬೋದು, ಇಲ್ಲಾಂದರೆ ಕಲರ್ ಬೇಡ ಅನ್ನೋರು ಸ್ಕಿಪ್ಪು ಮಾಡ್ಕೋಬೋದು. ಆದರೆ ಬೇಕ್ರಿ ಸ್ಟೈಲ್ ಅಥವಾ ಸ್ವೀಟ್ ಶಾಪ್ ಸ್ಟೈಲ್ ಮೋತಿಚೂರ್ ಲಡ್ಡು ಬೇಕು ಅಂದರೆ ನಾನಿಲ್ಲಿ ಕೇಸರಿ ಕಲರ್ ಹಾಕ್ಕೊತಾ ಇದ್ದೀನಿ. ಕೇಸರಿ ಕಲರ್ ಹಾಕಿದ್ಮೇಲೆ ಸ್ವಲ್ಪ ಕಲರ್ನ ಎನ್ಹ್ಯಾನ್ಸ್ ಮಾಡೋದಕ್ಕೆ 1 ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಇದು ಬ್ಯಾಲೆನ್ಸ್ ಮಾಡುತ್ತೆ, ಪೂರ್ತಿ ಆರೆಂಜ್ ಅಲ್ಲದೆ ಸ್ವೀಟ್ನೆಸ್ನ ಬ್ಯಾಲೆನ್ಸ್ ಮಾಡೋದಕ್ಕೆ 1 ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ನಾವು ಮಾಡಿಟ್ಕೊಂಡಿರೋ ಬೂಂದಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ನೋಡಿದ್ರೇ ಗೊತ್ತಾಗುತ್ತೆ ಜಾಸ್ತಿ ನೀರು ಯಾಕೆ ಹಾಕ್ಕೋಬಾರ್ದು ಅಂತ. ತುಂಬ ನೀರಾಗಿ ಹಲ್ವಾ ಥರ ಆಗಿಬಿಡುತ್ತೆ. ಇವಾಗ ಬೂಂದಿ ಕಾಳುಗಳು ನೀರು ಹೀರ್ಕೊತಾ ಬರುತ್ತೆ, ಅದನ್ನು ಸ್ವಲ್ಪ ಸಾಫ್ಟ್ ಆಗ್ತಾ ಬರುತ್ತೆ. ನೋಡಿ ಎಷ್ಟು ಜ್ಯೂಸಿಯಾಗಿ ಕಾಣಿಸ್ತಿದೆ ಅಂತ. ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ. ಇವಾಗ ನಾನು ಫ್ಲೇವರ್ಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ನೋಡಿ ಇವಾಗ ನೀರೆಲ್ಲ ಹೀರ್ಕೊಂಡು ಉಂಡೆಗಳು ಕಟ್ಟೋ ಗಾತ್ರಕ್ಕೆ ಬಂದಿದೆ. ಇವಾಗ ನಾನು ವಾಟರ್ ಮೆಲನ್ ಸೀಡ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಂದರೆ ಗೋಡಂಬಿ ಬಾದಾಮ್ ಹಾಕ್ಕೋಬೋದು. ನಾನು ಇಲ್ಲಿ ಬೇಕ್ರಿ ಸ್ಟೈಲಲ್ಲಿ ಮಾಡ್ತಿರೋದ್ರಿಂದ ನಾನು ಇಲ್ಲಿ ಮೆಲನ್ ಸೀಡ್ಸ್ ಹಾಕ್ಕೊಂಡಿದ್ದೀನಿ. ಇವಾಗ ಮೋತಿಚೂರ್ ಲಡ್ಡು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಉಂಡೆಗಳು ಕಟ್ಕೊಳ್ಳೋಣ. ನಿಮ್ಗೆ ಯಾವ ಗಾತ್ರದಲ್ಲಿ ಬೇಕೋ ಆ ಗಾತ್ರದಲ್ಲಿ ಉಂಡೆ ಮಾಡಿಟ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮೋತಿಚೂರ್ ಲಡ್ಡುನ ಟೇಸ್ಟಿಯಾಗಿ ಮನೇಲಿ ಮಾಡ್ಕೋಬೋದು ಅಂತ. ನಿಮ್ಮ ಮನೇಲಿ ಯಾವಾಗಾದರೂ ಹಬ್ಬಗಳಿದ್ರೆ ನೈವೇದ್ಯಕ್ಕೆ ಇಡಬೇಕಾದ್ರೆ ಅಥವಾ ಯಾವಾಗಾದ್ರೂ ತಿನ್ನಬೇಕು ಅನಿಸಿದ್ರೆ ಮನೆಯಲ್ಲೇ ಎಷ್ಟು ಪರ್ಫೆಕ್ಟಾಗಿ ಮಾಡ್ಕೋಬೋದು ಅಂತ. ಮನೆಯಲ್ಲಿ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ, ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಬರೋ ರೆಸಿಪೀಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೋಡಿ ಬರೀ 2 ಕಪ್ ಕಡಲೆ ಹಿಟ್ಟಿನಿಂದ ಎಷ್ಟೊಂದು ಲಡ್ಡುಗಳಾಗಿದೆ. ನನಗಂತೂ ಒಂದು 20 ಲಡ್ಡುಗಳು ಬಂತು. ನೋಡಿ ಎಷ್ಟು ಜ್ಯೂಸಿಯಾಗಿ ಬಂದಿದೆ, ಸೇಮ್ ಬೇಕ್ರಿ ಸ್ಟೈಲ್ ಅಲ್ಲೇನೆ. ವಿಡಿಯೋಲಿ ತಿಳಿಸ್ಕೊಟ್ಟಿರೋ ಮೆಷರ್ಮೆಂಟ್ಸ್ನ ಉಪಯೋಗಿಸ್ಕೊಂಡು ಮಾಡಿ ಪರ್ಫೆಕ್ಟಾಗಿ ಮೋತಿಚೂರ್ ಲಡ್ಡುನ ಮನೇಲೇ ಮಾಡ್ಕೊಳ್ಳಿ.